ಮಾಯಾ, ನಾನು ತುಂಬ ದಿನದಿಂದ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೆ. ನಮ್ಮ ಮನೇಲಿ ನಿನಗೆಲ್ಲ ವ್ಯವಸ್ಥೆ ಇದೆ ತಾನೆ? ಏನು ಕೊರತೆ ಇಲ್ಲ ಅಲ್ವಾ? ಹಾಗೇನಾದ್ರೂ ಇದ್ರೆ ಹೇಳು. ಹಾಗೆಲ್ಲ ಏನೂ ಇಲ್ಲ, ಏನೂ ಕೊರತೆ ಇಲ್ಲ. ಮನ್ಸಿಗೆ ಇಷ್ಟ ಆಗಿರೋ ಜಾಗದಲ್ಲಿ ಏನೂ ಕೊರತೆ ಇರಲ್ಲ. ಆ ಜಾಗದಲ್ಲಿ ಏನಾದ್ರೂ ಕಿರಿಕಿರಿ ಇದ್ರೆ ಮನ್ಸಿಗೆ ಒಂಚೂರು ನೆಮ್ಮದಿ ಇರಲ್ಲ. ಎಲ್ಲ ನಮ್ಮ ಮನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವಯಸ್ಸಿಗೆ ಜೀವನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು. ನಿನಗಿರೋ ಒಳ್ಳೆ ಮನ್ಸನ್ನ ನಮ್ಮ ಅಕ್ಕ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ಬೇಜಾರು ನನಗೆ. ಮನೇಲೆಲ್ಲರೂ ನಿನ್ನ ಕೆಲ್ಸದೋಳ್ ಥರ ನೋಡ್ತಿರೋವಾಗ ನಿನಗೆ ಕಷ್ಟ ಆಗ್ತಿಲ್ವಾ? ನನಗೇನೂ ಕಷ್ಟ ಆಗ್ತಿಲ್ಲ. ಯಾವಾಗ ನೀವು ನನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ರೋ ಅವತ್ತೇ ನಾನು ಈ ಮನೆ ಸೊಸೆ ಆದೆ. ನಿಮ್ ಹೆಂಡತಿಯಾಗಿ ಆ ಮನೆಯವ್ರನ್ನೆಲ್ಲ ನನ್ನವರು ಅಂತ ಅನ್ಕೊಂಡೆ. ಅಷ್ಟಕ್ಕೂ ಅವರೆಲ್ಲ ನಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿರೋದಕ್ಕೆ ಕಾರಣ ಇದೆ ಅಲ್ವಾ? ನಿಮ್ಮಮ್ಮ ಮಾಡಿರೋ ತಪ್ಪಿನಿಂದ ನಮ್ಮ ಮನೆಯವ್ರು ತುಂಬಾನೇ ನೋವು ಅನುಭವಿಸಿದ್ದಾರೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಕೋಪ ಬರುತ್ತೆ. ಅಂಥದ್ರಲ್ಲಿ ಅಷ್ಟೆಲ್ಲ ಅನುಭವಿಸಿರೋ ನಮ್ಮ ಅಕ್ಕ ಅಮ್ಮ ಹಾಗೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನೋ ಆಶ್ಚರ್ಯ ಇಲ್ಲ ಬಿಡು. ಎಷ್ಟು ಧೈರ್ಯ ಇದ್ರೆ ನಮ್ಮಮ್ಮನ ಬಗ್ಗೆ ನನ್ನ ಹತ್ರನೇ ತಪ್ಪಾಗಿ ಮಾತಾಡ್ತೀಯ. ಏನಾಯ್ತು ಮಾಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ತುಂಬಾ ಚಿಕ್ಕ ವಯಸ್ಸಲ್ಲಿ, ಗೊತ್ತಿಲ್ಲದೆ ಇರೋ ವಯಸ್ಸಲ್ಲಿ ಅಮ್ಮ ಏನೋ ತಪ್ಪು ಮಾಡ್ಬಿಟ್ಟಿದ್ದಾಳೆ. ನಾನೇನಾದ್ರೂ ಅವಾಗ ಇದ್ದಿದ್ರೆ ಅದೆಲ್ಲ ನಡಿಯಕ್ ಬಿಡ್ತಾನೆ ಇರ್ಲಿಲ್ಲ. ಅಮ್ಮನ್ನ ತಡೀತಿದ್ದೆ. ಅದು ಬಿಡು, ನಡೆದಿರೋದನ್ನ ನೆನ್ಸ್ಕೊಂಡು ಏನು ಪ್ರಯೋಜನ? ಸುಮ್ಮನೆ ಮನಸ್ಸಿಗೆ ನೋವು ಅಷ್ಟೆ. ನಮ್ಮಿಬ್ಬರು ಮದುವೆ ಆದಮೇಲೆ ಇದನ್ನೆಲ್ಲ ಮನೆಯವ್ರು ಮರ್ತೋಗ್ತಾರೆ. ಆಮೇಲೆ ಅಕ್ಕ ನನಗೋಸ್ಕರನಾದರೂ ಇದನ್ನೆಲ್ಲ ಮರೆತು ಸರಿ ಹೋಗ್ತಾಳೆ. ಆ ನಂಬಿಕೆ ಅಂತೂ ನನಗಿದೆ. ಸರಿ ಹೋಗೋದಕ್ಕೆ ನಮ್ ಮದ್ವೆ ಆದ್ಮೇಲೆ ನಿಮ್ಮಕ್ಕ ಆ ಮನೇಲಿ ಇದ್ರೆ ತಾನೆ. ನಿಮ್ಮಮ್ಮ ನಿಮ್ಮಕ್ಕ ಎಲ್ಲ ನಮ್ಮಮ್ಮನ ಕಾಲಿಗೆ ಬೀಳಿಸ್ಕೊಂಡು ಮಾಡಿರೋ ಅವಮಾನನ ನನ್ ಜೀವ ಹೋದ್ರೂ ಮರೆಯಲ್ಲ. ನಮ್ಮಮ್ಮನ್ನ ಇಷ್ಟು ಕೇವಲವಾಗಿ ನಡೆಸ್ಕೊಂಡಿರೋದಕ್ಕೆ ಅವರಿಗೆಲ್ಲ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಮಾಯಾ, ಮಾಯಾ, ಯಾಕೆ ನೀನು ಆಗಾಗ ಆಫ್ ಆಗ್ತಾ ಇದೀಯ? ಏನಿಲ್ಲ, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಮನೆಯವರೆಲ್ಲ ಅಮ್ಮನ್ನ ಕ್ಷಮಿಸಿದ್ರೆ ನಾವೆಲ್ಲ ಒಟ್ಟಿಗೆ ಎಷ್ಟು ಖುಷಿ ಖುಷಿಯಾಗಿರ್ಬೋದಲ್ವಾ? ಹಾಗಂತ ಅವ್ರು ನಮ್ಮನ್ನ ಕ್ಷಮಿಸಿಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ. ನನಗವ್ರೆಲ್ರ ಮೇಲೂ ಗೌರವ ಇದ್ದೇ ಇರುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮೆಚೂರ್ ಆಗಿ ಮಾತಾಡ್ತೀಯ ನೀನು. ತುಂಬ ಖುಷಿ ಆಗತ್ತೆ ನಿನ್ನ ಮಾತು ಕೇಳಕ್ಕೆ. ಹಗಲೆಲ್ಲ ಬೇವ್ರು ಸುರ್ಸಿ, ಸಂಜೆ ಇವತ್ತು ವಸಿ ಮುರ್ಸಿ, ಸಂಜೆ ಇವತ್ತು ಉಳಿಯುಂಡಕೊಂಡು. ವಾ, ಇದೇನಪ್ಪ ಇದು? ಸುನಾಮಿ ಸ್ಕೂಟ್ರಲ್ಲಿ ಬರ್ತಿದೆ. ಮುಗೀತು ನಮ್ ಕತೆ. ಕೃಷ್ಣ ಕೃಷ್ಣ, ಕೃಷ್ಣ! ಬೇಡ ಅಂದ್ರೂ ಕರ್ಕೊಂಬಂದಿದ್ಯಾ? ಸುಮ್ನೆ ಅಣ್ಣ ಬೈತಾನಷ್ಟೇ. ಅವನೇನಾದ್ರೂ ಹೇಳಿದ್ರೆ ನನ್ನ ಹೆಸರು ಹೇಳು, ಅವಾಗ ಸುಮ್ನಾಗ್ತಾನೆ. ಆದ್ರೂ ಇಲ್ಲ ಗೀದ್ರೂ ಇಲ್ಲ. ಸುಮ್ನೆ ಬರ್ತೀಯ ಈಗ? ಸುಮ್ನೆ ಬಾ. ಏನೇ, ಯಾರು ಕಾಣಿಸ್ತಾನೆ ಇಲ್ಲ? ಇಲ್ಲೆಲ್ಲಿರ್ತಾರೆ? ಒಳಗಿರ್ತಾರೆ, ನಡಿ ನೋಡೋಣ. ಏ ಕೃಷ್ಣ, ಅಯ್ಯೋ ಏನೋ ನಿನ್ ಕೆಲಸ ಟೈಮಲ್ಲಿ ಬಾಪ ಇಲ್ಲಿ ನೀನು. ಏನೋ ನಿಮ್ ಹುಡುಗಿ ಬಂದ್ಬಿಟ್ಟವಳೆ. ನಮ್ಮ ಹುಡುಗಿನ ಏನೋ ಮಾತಾಡ್ತಿದ್ಯಾ? ವಂಶಿ ಬಂದವಳೆ ಕಣೋ. ತೆಗೆದ್ಬಿಟ್ರೆ ಮುಖ ಮುತ್ತೆ ಹೊಡೆದೋಗ್ಬಿಡ್ಬೇಕು ನನ್ನ ಮಗನೇ. ಅವಳ್ಯಾಕ ನಮ್ಮ ಹುಡುಗಿ ಆಗ್ತಾಳೆ? ಅದ್ ಸರಿ, ಅವಳ್ಯಾಕ ಬಂದಿದ್ದಾಳೆ? ಅದನ್ನ ನಿನ್ ತಂಗಿನೇ ಕೇಳ್ಬೇಕು. ಅವಳೇ ಕರ್ಕೊಂಡ್ ಬಂದಿರೋದು ವಂಶಿನ. ಯಾರ್ ಪೂಜಾನ? ಅವಳ್ಯಾಕ ಅವಳನ್ನ ಕರ್ಕೊಂಬಂದ್ಲು? ತಡಿ, ಮಾಡ್ತೀನಿ ಅವಳಿಗೆ. ಬಂದೆ ತಡಿ. ಇಲ್ಲಿ ಅವರಲ್ಲಪ್ಪ, ಯಾವ ಮಗ್ಳಲ್ಲಿ ಇದ್ದಿದ್ದೀವೋ. ಏ ಪೂಜಾ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಅದು ಅವಳೇನ್ ಕೇಳ್ತೀರಾ? ನನ್ನ ಹತ್ರ ಕೇಳಿ ನಾನೇ ಹೇಳ್ತೀನಿ. ಅದೇನು ನೀವಿಷ್ಟು ದೂರ?